ಗುಜರಾತ್ನಲ್ಲಿ ಮೊದಲ ಹಂತದ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಯಾರಿಗೆ ವೋಟ್ ಹಾಕಬೇಕು ಅನ್ನೋದರ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿರೋ ಮತದಾರ ಮಾತ್ರ ಮಗುಮ್ಮಾಗಿದ್ದಾನೆ. ನಿಜಕ್ಕೂ ಸಾಮಾನ್ಯ ಮತದಾರನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಹೊರಟ ಸುವರ್ಣ ನ್ಯೂಸ್ ತಂಡಕ್ಕೆ ಅಹಮದಾಬಾದ್ನಲ್ಲಿ ಕನ್ನಡಿಗರೇ ಸಿಕ್ಕರು. ಢೋಲ್ಕಾ, ಫಾಫಡ, ಖಾಕ್ರಾ, ಥೇಲ್ಪಾ ಇದು ಯಾವುದೋ ಮಿಸೈಲ್ ಹೆಸರು ಅಂದ್ಕೋಬೇಡಿ. ಇದು ಗುಜರಾತಿನ ಬಹಳ ಪಾಪ್ಯುಲರ್ ತಿಂಡಿಗಳ ಹೆಸರುಗಳಿವು. ಇಂಥ ವಿಚಿತ್ರ ಹೆಸರಿನ ತಿಂಡಿಗಳ ಊರಿನ ರಸ್ತೆಯಲ್ಲಿ ನಾವು ಹೋಗ್ತಿದ್ದಾಗ ಸಡನ್ನಾಗಿ ರಸ್ತೆ ಪಕ್ಕದಲ್ಲಿ ನಮಗೆ ಉಡುಪಿ ಕೆಫೆ ಅನ್ನುವಂಥ ರೆಸ್ಟೋರೆಂಟಿನ ಬೋರ್ಡ್ ಗಮನಕ್ಕೆ ಬಂತು. ಕೆಳಗಿಳಿದು ವಿಚಾರಿಸಿದ್ರೆ ಈ ಉಡುಪಿ ಕೆಫೆ ಯಾರೋ ಗುಜರಾತಿದಲ್ಲ, ನಮ್ಮವ್ರದ್ದು. ಕರ್ನಾಟಕದಿಂದ ಹಲವು ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ಇಲ್ಲಿ ಸೆಟ್ಲ್ ಆದಂಥ ಕರಾವಳಿ ಭಾಗದ ಒಬ್ಬ ಉದ್ಯಮಿಯೊಬ್ಬರು ಸ್ಥಾಪಿಸಿರುವಂಥ ಹೋಟ್ಲ್ ಇದು. ಗುಜರಾತ್ ಚುನಾವಣೆಯ ಕವರೇಜಿಗೆ ಬಂದಂಥ ಸಂದರ್ಭದಲ್ಲಿ ಕನ್ನಡಿಗರೊಬ್ಬರು ಇಲ್ಲಿ ಸಿಕ್ಕು ಇಲ್ಲಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತಾಡಬಹುದು ಅನ್ನುವಂಥದ್ದೇ ಸಂತೋಷದ ವಿಷಯ. ಬನ್ನಿ ನಾವು ಶೆಟ್ರ ಹತ್ರ ಮಾತಾಡೋಣ. ಹಲವು ವರ್ಷಗಳ ಹಿಂದೆ ಅಹಮದಾಬಾದಿಗೆ ಬಂದು ಇಲ್ಲಿ ಉಡುಪಿ ಕೆಫೆ ಶುರು ಮಾಡಿದಂಥವ್ರು. ನಮಸ್ಕಾರ ಶೆಟ್ರ. ನಮಸ್ಕಾರ. ಭಾಳ ಖುಷಿ ಆಯಿತು ತಮ್ಮನ್ನು ನೋಡಿ. ಎಷ್ಟು ವರ್ಷ ಆಯಿತು ಇಲ್ಲಿಗೆ ಬಂದು? ನಾವು ಬಂದು ಆಯಿತು 40-45 ವರ್ಷ ಆಯಿತು. 45 ವರ್ಷದಿಂದ ಇಲ್ಲಿದ್ದೀರಿ. ಏನು ಅನ್ನಿಸ್ತಾ ಇದೆ ಸದ್ಯದ ಪರಿಸ್ಥಿತಿಗಳು? ಎಲ್ಲ ಹೇಳ್ತಾ ಇದ್ದಾರೆ ಮೋದಿ ಬರಬೇಕಂತ ಹೇಳಿ. ಎನ್ಕರೇಜಿಂಗ್, ಭಾಳ ಡೈನಾಮಿಕ್ ಆಗಿ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿ ಆಗಿದೆ. ಸರ್, ಎಲ್ಲ ಕಡೆ ಮೋದಿ 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 ಅಂತಿದ್ದಾರೆ. ಕಾಂಗ್ರೆಸ್ ನಾಯಕರ ಹೆಸರುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾನೆ ಇಲ್ಲ. ಯಾಕೆ ಕಾಂಗ್ರೆಸ್ ಅಷ್ಟು ದೊಡ್ಡ ಮಟ್ಟಿಗೆ ಫೇಲ್ಯೂರ್ ಆಯಿತು? ಅದೇ ಕ್ವಾಲಿಟಿ ಅಲ್ವಾ, ಅದು ಕ್ವಾಲಿಟಿಯಿಂದಲೇ ಅವನನ್ನು ಅಷ್ಟೆಲ್ಲ ಪ್ರೈಸ್ ಮಾಡೋದಿಲ್ಲ ಜನಗಳೆಲ್ಲ. ನೀವು 40-45 ವರ್ಷದಿಂದ ಇಲ್ಲಿದ್ದೀರಿ. ಮೋದಿ ಬಂದು 12 ವರ್ಷ ಆಯಿತು. ಸರಿ, ಏನು ವ್ಯತ್ಯಾಸ ಏನು ಕಾಣಿಸ್ತಾ ಇದೆ ನಿಮಗೆ ಮೋದಿ ಆಡಳಿತಕ್ಕೆ? ಮೊದಲು ವರ್ಷಕ್ಕೊಂದು 3-4 ಸಲ ಎಲ್ಲ ಕಮ್ಯುನಿಟಿ ಡಿಸ್ಟರ್ಬೆನ್ಸ್ ಆಗಿ ವಾರಗಟ್ಟಲೆ ತಿಂಗಳುಗಟ್ಟಲೆ ಎಲ್ಲ ಕರ್ಫ್ಯೂ ಆಗಿ ಎಲ್ಲ ಸಿಟಿ ಎಲ್ಲ ಕ್ಲೋಸ್ ಆಗಿರುತ್ತೆ. ಆದರೆ ಇವಾಗ ಹಾಗೆಲ್ಲ ಮೋದಿ ಬಂದ ದಿನದಿಂದ ಕಾಮಾಗಿ ಎಲ್ಲರೂ ಜೀವನ ತೆಕ್ಕೊಳ್ತಾ ಇದ್ದಾರೆ. ಭಾಳಷ್ಟು ಜನರಿಗೆ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದೇ ಗೊತ್ತಿಲ್ಲ. ಎಲ್ಲರೂ ಮೋದಿಗೆ ಓಟ್ ಹಾಕಬೇಕು, ಮೋದಿಗೆ ಓಟ್ ಹಾಕಬೇಕು ಅನ್ನೋ. ಸರಿ, ಬರೀ ಇದು ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಅಲ್ಲ, ಹೊರಗೆ ಕೂಡ ಎಲ್ಲ ಮೋದಿ ನೋಡಿದವರು ಕೂಡ ಮೋದಿ ಅಂತ ಹೇಳ್ತಾ ಇರ್ತಾರೆ. ಲಾಸ್ಟ್ ಟೈಮ್ 117 ಸೀಟ್ ಬಂದಿತ್ತು, ಈ ಸಲ ಅದಕ್ಕಿಂತ ಜಾಸ್ತಿ ಆಗ್ಬೋದು. ಬರಬೇಕು, ಯಾಕೆಂದರೆ ಅಷ್ಟು ಪಾಪ್ಯುಲಾರಿಟಿ ಆಗಿದ್ದಾರೆ. ಮೋದಿ ಪಾಪ್ಯುಲಾರಿಟಿಗೆ ಬರೀ ಡೆವಲಪ್ಮೆಂಟ್ ವರ್ಕ್ ಮಾತ್ರ ಕಾರಣ ಆಯಿತಾ, ಅಥವಾ ಅದು ಬಿಟ್ಟು ಏನಾದ್ರು? ಅಂದರೆ ಜನಗಳಿಗೆ ಅದೇ ಬೇಕಲ್ಲ. ಎಲ್ಲ ಫೆಸಿಲಿಟಿ ಕೂಡ ಇಲ್ಲಿ ಗುಜರಾತ್ನೊಳಗೆ ಭಾಳ ಚೆನ್ನಾಗಿ ಆಕ್ಸೆಸ್ ಮಾಡಿದ್ದಾರೆ. ರೋಡು, ನೀರು, ಲೈಟ್, ಯಾವುದು ಬೇಕಿದ್ರೂ ಎಲ್ಲ ಡಿಫ್ರೆಂಟ್ ಪ್ರಾಜೆಕ್ಟ್ಸ್, ಎಜುಕೇಷನ್ ವೈಸ್. ಅಹಮದಾಬಾದಲ್ಲಿ ಇಡ್ಲಿ ವಡೆ ತಿನ್ನೋಕೆ ಭಾಳ ಖುಷಿ ಆಗುತ್ತೆ. ಕಾಂಗ್ರೆಸ್ ಫೇಲ್ ಆಗೋ ಕಾರಣ ಏನು ಅಲ್ಲಿ? ಅದರ ಆ್ಯಕ್ಟಿವಿಟೀಸ್ ಕಾಣುತ್ತಾ ಇಲ್ಲ. ಅವ್ರದ್ದು ಲೀಡರ್ಶಿಪ್ ಯಾರು ಅಷ್ಟು ಪ್ರಾಮಿನೆಂಟಾಗಿ ಐ ಡೋಂಟ್ ಥಿಂಕ್ ಎನಿ ರಿಯಾಲಿಟಿ ಇನ್ ದ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇನ್ ದಿ. ಗುಜರಾತಲ್ಲಿ ಮುಸ್ಲಿಂ ವೋಟರ್ಸ್ ಮನಸ್ಥಿತಿ ಏನಿದೆ? ಮುಸ್ಲಿಂ ಕೂಡ ಇವಾಗ ಭಾಳ ಇದು ಮಾಡ್ತಾ ಇದ್ದಾರಲ್ಲ, ಅದೇ ಹೇಳೋದು ಅವರು. ನಾವು ವರ್ಷಕ್ಕೆ ಕಡಿಮೆ ಅಂದರೆ 1-2 ತಿಂಗಳಾದರೂ ಸುಮ್ಮನೆ ಇರಬೇಕಾಗಿತ್ತು, ಕೆಲಸ ಇಲ್ಲದೆ, ಅಂದರೆ ವ್ಯಾಪಾರ ಏನಿಲ್ಲದೆ, ಕರ್ಫ್ಯೂದ ಕಾರಣದಿಂದ. ಇವಾಗ ಕಾಂಗ್ರೆಸ್ನವರು ಬರೀ ನಮ್ಮನ್ನು ತಿಂಡಿ ಹಾಕಿ ಹಾಗೇ ಇರಲಿಕ್ಕೆ ಇದು ಮಾಡ್ತಾಯಿದ್ರು. ನಮ್ಮ ಡೆವಲಪ್ಮೆಂಟಿಗೆ ಏನು ಅವರು ಮಾಡಲಿರಲಿಲ್ಲ. ಅವ್ರದ್ದು ಅದೇ ವರ್ಡಿಂಗ್ಸ್ ಇರೋದು ಇವಾಗ. ಸೊ ಈಗ ಮುಸ್ಲಿಂ ವೋಟರ್ಸು ಬಿ ಜೆ ಪಿ ಕಡೆ ಬರ್ತಿದ್ದಾರೆ ಅಂತ ತುಂಬ. ಇವಾಗ ನಿನ್ನೆನೇ ಏನೊಂದು ಪೇಪರ್ನಲ್ಲಿ ಕೊಟ್ಟಿದ್ರಲ್ಲ, ಗೋಧ್ರದಲ್ಲಿ ಅಷ್ಟು ದೊಡ್ಡ ಗಲಾಟೆ ಆಗಿದ್ದರು, ಅಲ್ಲಿ ಪ್ರೈಮ್ ಲೊಕ್ಯಾಲಿಟಿಯಲ್ಲಿ ಅದು ಬಿ ಜೆ ಪಿ ಆಫೀಸ್ ಓಪನ್ ಮಾಡಿದಾರಲ್ಲ. ಮುಸ್ಲಿಮ್ಸ್ ದೇ ಆರ್ ಸಪೋರ್ಟಿಂಗ್ ಟು ದ. ಅಂದರೆ 2002ರಲ್ಲಿ ಏನು ಅಷ್ಟು ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಯ್ತಲ್ಲ, ಅದನ್ನೆಲ್ಲ ಮರೆತು ಬಿಡ್ತಾರಾ? ಹಿಂಸಾಚಾರ ಎಲ್ಲಿ ಆಗಲಿಲ್ಲ, ಎಷ್ಟೋ ಕಡೆ ಆಗಿದೆ. ಆದರೆ ಇಷ್ಟು ಒಂದು ಪಬ್ಲಿಸಿಟಿ ಇಲ್ಲಿದ್ದು ಅತ್ಯಾಚಾರವನ್ನು ಮಾತ್ರ ಯಾಕೆ ತೆಗೆದುಕೊಂಡಿದ್ದಾರೆ? ಆಗಿದೆ. ಅದಕ್ಕಿಂತ ಮೊದಲು ಅದಕ್ಕಿಂತಲೂ ದೊಡ್ಡ ಇದಾಗಿದೆ. 69ನಲ್ಲಿ ಬಹುಶಃ
ಇಡೀ ತಿಂಗಳು 1.5 ತಿಂಗಳು ಇಡೀ ಕರ್ಫ್ಯೂನಲ್ಲಿ ಬಂದಾಗಿತ್ತು ಇಡೀ ಸ್ಟೇಟ್ ಆಲ್ಮೋಸ್ಟ್. ಗುಜರಾತ್ ರಾಜ್ಯ ಪೂರ ಅಂದರೆ ಅವಾಗ ಕಾಂಗ್ರೆಸ್ ವಿಚಾರದಲ್ಲಿತ್ತು. ಹೌದು, ಅದನ್ನು ಯಾಕೆ ಹೈಲೈಟ್ ಮಾಡೋದಿಲ್ಲ? ಇಲ್ಲಿನ ಜನಗಳಿಂದ ಒಪಿನಿಯನ್ ಕೇಳಿ ಮೋದಿ ಯಾವ ವಿಷಯವಾಗಿ ಹೊರಗಿನಲ್ಲೆಲ್ಲ ಪ್ರಚಾರ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ನೀವು ವ್ಯತ್ಯಾಸ ಕಾಣ್ತಿದ್ದೀರಾ ಹಂಗಿದ್ರೆ ಮೋದಿ ಬರೋದಕ್ಕಿಂತ ಮುಂಚಿನ ಸರ್ಕಾರಗಳಿಗೂ ಈಗಿನ ಸರ್ಕಾರಗಳಿಗೂ? ಮೊದಲು ಥಿಯೇಟರ್ ಒಂದು ಬಿಟ್ಟರೆ ಅಹಮದಾಬಾದಿನಲ್ಲಿ ಬೇರೆ ಯಾವ ಒಂದು ಅಮ್ಯೂಸ್ಮೆಂಟ್ ಟೈಮ್ ಪಾಸಿಗೆ ಯಾವ ಒಂದು ಫೆಸಿಲಿಟಿ ಇರ್ತಾ ಇರಲಿಲ್ಲ. ಇವಾಗ ಎಲ್ಲ ಕಡೆಯಲ್ಲಿ ಯಾವ ಇದು ಬೇಕಿದ್ರೆ ಗಾರ್ಡನ್, ಲೇಕ್ಸ್, ಆ್ಯಕ್ಟಿವಿಟೀಸಿಗೆಲ್ಲ ತುಂಬ ಅಹಮದಾಬಾದ್ ಡೆವಲಪ್ ಆಗಿದೆ, ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಆದರೆ ಅಹಮದಾಬಾದ್ ಒಂಥರ ಮೋದಿ ಸರ್ಕಾರದಲ್ಲಿ ಶೋರೂಮ್ ಇದ್ದಂಗೆ. ಶೋರೂಮ್ ಇದು ಅಂದರೆ ಎಷ್ಟು ನೀಟಾಗಿದೆ ಅಂತ. ಯಾಕೆ ಹಳ್ಳಿಗಳ ಪರಿಸ್ಥಿತಿ ಏನಿದೆ? ಹಳ್ಳಿಗಳಿಗೆ ನಾವೇನು ಹಾಗೆ ಇದು ಮಾಡಲಿಕ್ಕೆ ಹೋಗೋದಿಲ್ಲ ಅಂತ. ನಾನು ವಿಸಿಟ್ ಮಾಡಿರುವ ಎಲ್ಲ ಇದರಲ್ಲಿ ನಾಟ್ ಓನ್ಲಿ ಅಹಮದಾಬಾದ್, ಎನಿವೇರ್, ಇವನ್ ಕಚ್, ಗಾಂಧಿಧಾಮ್, ಆಮೇಲೆ ಇಲ್ಲಿ ರಾಜ್ಕೋಟು ಈ ಎಲ್ಲ ಪ್ಲೇಸಸ್ ನಾನು ವಿಸಿಟ್ ಮಾಡಿದ್ದೇನೆ. ಅಲ್ಲೆಲ್ಲ ತುಂಬ ಇದರದೇ ನಕ್ಷೆನೇ ಬದಲಾಗಿ ಹೋಗಿದೆ ಎಲ್ಲ. DN ಶೆಟ್ಟಿ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು ಹೇಗೆ ಮೋದಿ ಪರವಾದಂಥ ಒಂದು ಅಲೆ ಗುಜರಾತ್ ತುಂಬ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದು. ಶೆಟ್ಟಿಯವರ ಮಾತಿಗೆ ಹೆಚ್ಚಿನ ಬೆಲೆ ಯಾಕೆ ಬರುತ್ತೆ ಅಂದರೆ ಇವರು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ, ಯಾವ ಸಂಘಟನೆಗೂ ಸೇರಿದವರಲ್ಲ. ತಮ್ಮ ಪಾಡಿಗೆ ತಾವು 45 ವರ್ಷಗಳಿಂದ ಅಹಮದಾಬಾದ್ನಲ್ಲಿ ಹೋಟೆಲ್ ವ್ಯಾಪಾರವನ್ನು ನಡೆಸ್ಕೊಂಡಿರುವಂಥವರು. ಇಂಥವರ ಮನಸ್ಸಿನಲ್ಲೂ ಕೂಡ ಮೋದಿ ಮಾಡಿರುವಂಥ ಮೋಡಿ ಮತ್ತು ಗುಜರಾತಿನ ಮುಸ್ಲಿಂ ಸಮುದಾಯ ಯಾವ ರೀತಿಯಾಗಿ ತನ್ನ ಮನಸ್ಥಿತಿಯನ್ನು ಬದಲಿಸ್ಕೊಂಡಿದೆ ಅನ್ನೋದು ಇವರ ಮಾತುಗಳಲ್ಲಿ ಅರ್ಥ ಆಗ್ತಾ ಇತ್ತು. ಇದು ಕೇವಲ ಶೆಟ್ಟಿಯವರ ಮಾತಲ್ಲ, ಒಟ್ಟಾರೆ ಗುಜರಾತಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋ ಮಿಡ್ಲ್ ಕ್ಲಾಸ್ ಜನ ಏನಿದೆ, ಒಂದು ಜನಸಾಮಾನ್ಯರೇನಿದ್ದಾರೆ, ಅವರ ಒಟ್ಟಾರೆ ಅಭಿಪ್ರಾಯ ಬಹುಶಃ ಶೆಟ್ಟಿಯವರ ಮಾತುಗಳಲ್ಲಿ ಕೇಳಿಬಂತು ಅಂತ ಅನ್ಸುತ್ತೆ. ಸರ್, ಥ್ಯಾಂಕ್ ಯು. ಕನ್ನಡದಲ್ಲಿ ಮಾತಾಡಿದ್ರಿ ಮತ್ತು ಇಡ್ಲಿ ವಡೆ ತುಂಬ ಚೆನ್ನಾಗಿತ್ತು ನಿಮ್ಮ ಹೋಟೆಲ್ದು. ಥ್ಯಾಂಕ್ ಯು. ವೆಲ್ಕಮ್. ಅಭಿವೃದ್ಧಿ ಎನ್ನುವ ಹೊಸ ಆಯುಧವನ್ನು ಹಿಡಿದುಕೊಂಡು ನರೇಂದ್ರ ಮೋದಿ ರಣರಂಗಕ್ಕಿಳಿದಿದ್ದಾರೆ. ಕೇಂದ್ರ ಸರ್ಕಾರದ ಭ್ರಷ್ಟಾಚಾರದ ವಿಷಯ ಎತ್ಕೊಂಡು ಕಾಂಗ್ರೆಸ್ಸನ್ನು ಎಕ್ಕಿಳಿತಾರೆ. ಆದರೆ ಮೋದಿ ವಿರುದ್ಧ ಕಾಂಗ್ರೆಸ್ ಕೈಯಲ್ಲಿರೋದು ಗುಜರಾತ್ನ ಮಾರಣಹೋಮದ ಖಡ್ಗ. ಅದಾಗಲೇ 10 ವರ್ಷ ಹಳೆಯದು ಮತ್ತು ಆ ಆಯುಧ ನಿರುಪಯೋಗಿ ಅನ್ನೋದು ಕಳೆದ ಸಲದ ಚುನಾವಣೆಯಲ್ಲೇ ಸಾಬೀತಾಗಿ ಹೋಗಿದೆ. ಗುಜರಾತ್ ಜನರಿಗೆ ಆ ಹತ್ಯಾಕಾಂಡದ ನೆನಪು ಕೂಡ ಬೇಡವಾಗಿದೆ. ಯಾಕೆ ಅನ್ನೋದನ್ನು ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.